ಡಾಕ್ಟರ್, ಈಗ ಪೋಸ್ಟ್ ಪ್ರೆಗ್ನೆನ್ಸಿ ಅಥವಾ ವೆಯ್ಟ್ ಲಾಸ್ ಆದ್ಮೇಲೆ ಬ್ರೆಸ್ಟ್ ಯಾಕೆ ಸ್ಯಾಗ್ ಆಗುತ್ತೆ? I'll explain that to you with an example. Okay, ನಾವು ವೆಯ್ಟ್ ಇನ್ಕ್ರೀಸ್ ಆದಾಗ ಅಥವಾ ಪ್ರೆಗ್ನೆನ್ಸಿನಲ್ಲಿ ನಮ್ದು ಬ್ರೆಸ್ಟ್ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಫ್ಯಾಟ್ ಡೆಪಾಸಿಷನ್ ಇಂದನೂ ಆಗಿರುತ್ತೆ ಅಂಡ್ ಪ್ರೆಗ್ನೆನ್ಸಿನಲ್ಲಿ ಬ್ರೆಸ್ಟ್ ಗ್ಲ್ಯಾಂಡ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಪ್ರೊಜೆಸ್ಟರಾನ್ ಹಾರ್ಮೋನ್ ಇಂದ. ಅಂಡ್ ಆ ಥರ ಒಂದ್ಸಲ ಇನ್ಕ್ರೀಸ್ ಆದಾಗ ನಮ್ದು ಬ್ರೆಸ್ಟ್ ಸ್ಕಿನ್ ಕೂಡ ಸ್ಟ್ರೆಚ್ ಆಗುತ್ತೆ. ಅಂಡ್ ದೇರ್ ಇಸ್ ಒನ್ ಕ್ರಿಟಿಕಲ್ ಅನಟಾಮಿಕಲ್ ಸ್ಟ್ರಕ್ಚರ್, ಅದನ್ನ ಕೂಪರ್ಸ್ ಲಿಗಮೆಂಟ್ ಅಂತ ಹೇಳ್ತೀವಿ. ಅದು ದಟ್ ಕನೆಕ್ಟ್ಸ್ ದ ಚೆಸ್ಟ್, ಅದ್ರ ಮೇಲಿರೋ ಫೇಶಿಯಾನ ಟು ದ ಬ್ರೆಸ್ಟ್. ಅದರ ಡಿಫ್ರೆಂಟ್ ಬ್ರಾಂಚಸ್ ಈ ತರದ್ದು ಫ್ರಮ್ ದ ಬೇಸ್ ಅದು ಸ್ಕಿನ್ ವರ್ಗು ಹೋಗಿ ಹಿಡಿದಿಟ್ಕೊಳ್ಳುತ್ತೆ. ಸೊ ಇನ್ ಯೂತ್ ದ ಬ್ರೆಸ್ಟ್ ವಿಲ್ ಬಿ ಫರ್ಮ್. Okay, with age, according to gravity also, and in postpartum, ನೀವು ಬ್ರೆಸ್ಟ್ ಫೀಡ್ ಎಲ್ಲ ಮುಗಿಸ್ದಾದ್ಮೇಲೆ ಯಾವಾಗ ಬ್ರೆಸ್ಟ್ ಡಿಫ್ಲೇಟ್ ಆಗುತ್ತೆ, ಈ ಕೂಪರ್ಸ್ ಲಿಗಮೆಂಟ್ ವಿಲ್ ನಾಟ್ ಗೆಟ್ ಶ್ರಂಕ್. ಅದು ಸ್ಟ್ರೆಚ್ ಆಗಿದ್ದು ಹಾಗೆ ಉಳ್ಕೊಳ್ಳುತ್ತೆ. ಜಸ್ಟ್ ಲೈಕ್ ಅನ್ ಎಲಾಸ್ಟಿಕ್. ನೀವು ತುಂಬಾ ಸ್ಟ್ರೆಚ್ ಮಾಡಿ ಅದು ಒನ್ಸ್ ಇಟ್ ಲೂಸ್ ಇಟ್ಸ್ ಎಲಾಸ್ಟಿಸಿಟಿ, ಇಟ್ ಸ್ಟಾರ್ಟ್ ಗೆಟಿಂಗ್ ಶ್ರಿವಿಲ್ಡ್ ಅಂಡ್ ಸ್ಯಾಗ್ ಆಗೋದಕ್ಕೆ ಶುರು ಮಾಡುತ್ತೆ. ಸೊ ಬ್ರೆಸ್ಟ್ ಇಸ್ ಆಲ್ಸೋ ಲೈಕ್ ದಟ್. ಅದು ಒಂದ್ಸಲ ಇನ್ಫ್ಲೇಟ್ ಆಗಿದ್ದ ಬ್ರೆಸ್ಟ್ ಡಿಫ್ಲೇಟ್ ಆದ್ಮೇಲೆ ಅದರಲ್ಲಿ ಇರುವಂತ ಟಿಶ್ಯೂ ಎಲ್ಲ ಸ್ಟ್ರೆಚ್ ಆಗೋಗಿರುತ್ತೆ. ದಟ್ ಕೆನಾಟ್ ಕೀಪ್ ಇಟ್ ಅಗೇನ್ಸ್ಟ್ ಗ್ರಾವಿಟಿ ಅಪ್ ಟೈಟ್ ಆಗಿ. ಹಾಗಾಗಿ ಅದು ನ್ಯಾಚುರಲಿ ಸ್ಯಾಗ್ ಆಗುತ್ತೆ.